ಇವತ್ತೇ ರೂಲ್ಸ್ ಏನು ಹಾಳಾಗಿದೆಯಾ? ನಿಮಗೂ ಬರ್ಬೇಕಲ್ವಾ? ಆ ಹಿನ್ನೆಲೆಯಲ್ಲಿ ಇವತ್ತು ಏನು ಮಿನಿಮಮ್ ವೇಜಸ್ ಕೊಡಬೇಕು ಅಂತ ಸರ್ಕಾರ ಹೇಳುತ್ತೆ, ಕೇಂದ್ರ ಸರ್ಕಾರ ಔಟ್ಸೋರ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಹೊರಗಡೆಯಿಂದ ಬಂದು ಸರ್ಕಾರಿ ಕೆಲಸನ ಸರ್ಕಾರದ ಅಲ್ಲದೆ ಇದ್ದವರು ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಇವತ್ತು 18 ರಿಂದ 20,000 ರೂಪಾಯಿ. ಅದ್ರ ಜೊತೆಗೆ ಮಾತನಾಡಬೇಕಾದ್ರೆ, ಮುಖ್ಯ ಕಾರ್ಯದರ್ಶಿ ಜೊತೆಗೆ ಮಾತಾಡಬೇಕಾದ್ರೆ ನಿಮ್ಮ CS ಎಷ್ಟು ಸಾರಿ ಮಾತಾಡಿದ್ದಾರೆ, ನಿಮ್ಮ DCR ಎಷ್ಟು ಸಾರಿ ಮಾತಾಡಿದ್ದಾರೆ, ನಿಮ್ಮ MLA ಅವರು ಎಷ್ಟು ಸಾರಿ ಮಾತಾಡಿದ್ದಾರೆ, ಜಿಲ್ಲಾ ಮಂತ್ರಿಗಳು ಎಷ್ಟು ಸಾರಿ ಮಾತಾಡಿದ್ದಾರೆ. ಅವರಾದ್ರೂ ಸಾವಿರಾರು ರೂಪಾಯಿ ದುಡ್ಡು ಬೇಕಾದ್ರೆ ಎಲೆಕ್ಷನ್ ಹೋಗಿಲ್ಲ. ನೀವು ಅವಾಗ ಸರ್ಕಾರಿ ನೌಕರರು ಸಂಬಳ ತಗೋಬೇಕಾದ ಪದ್ಧತಿಯನ್ನು ತರ್ತಾ ಇದೆ. ಈ ಜೀತ ಪದ್ಧತಿಯನ್ನು ನಿಲ್ಲಿಸಬೇಕು. ನಿಲ್ಲಿಸದೆ ಹೋದ್ರೆ ನಾವು ರಾಜ್ಯದಾದ್ಯಂತ ಹೋರಾಟ ಮಾಡ್ತೀವಿ. ಇದು ಕೇವಲ ಚಿತ್ರದುರ್ಗ ಜಿಲ್ಲೆಯ ಧ್ವನಿ ಅಲ್ಲ, ಇದು ಇಡೀ ರಾಜ್ಯದ ಧ್ವನಿ. ನಿಮ್ಮ ಜಿಲ್ಲೆಯಲ್ಲಿ ಪ್ರಾಯೋಗಿಕವಾಗಿ ಆರಂಭ ಮಾಡಿದ್ದಾರೆ. ಅದರಲ್ಲಿ ನಾನು ಒಬ್ಬ ಸೇರ್ಕೋಬೇಕಾಗಿತ್ತು ಅಷ್ಟೇ. ಇವತ್ತು ಮುಖ್ಯಮಂತ್ರಿಗಳು ಸತ್ತಾರೆ, ಪ್ರಧಾನಮಂತ್ರಿಗಳು ಸತ್ತಾರೆ, ಬೇಕಾದ ಸತ್ತೋಗಿಲ್ಲ. ಬುದ್ಧ, ಬಸವ, ಅಂಬೇಡ್ಕರ್ರು, ಯಾರ್ಯಾರು ಹೋರಾಟಗಾರರಿದ್ದಾರೆ, ನಮ್ಮ ನಂಜುಂಡಸ್ವಾಮಿ ಅವರು, ರುದ್ರಪ್ಪನವರು, ಸುಂದರೇಶ್ ಅವರು, ಅವ್ರ ಹೆಸರು ಜೀವ ಇರೋ ತನಕ ಅಜರಾಮರವಾಗಿ ಉಳ್ಕೊಳ್ಳುತ್ತೆ. ನಾವೇನು ಹೊತ್ಕೊಂಡು ಹೋಗಲ್ಲ. ನಾವೇನಪ್ಪ ಅಂತಂದ್ರೆ ಬಹಳ ಆಸ್ತಿ ಮಾಡಿದ್ರೆ ಸ್ವಲ್ಪ ಹೊಯ್ಕೊಂಡು ಒಂದ್ಸಲ ಕೂತಿರ್ತಾನಂತೆ. ವಾಲ್ಮೀಕಿ ಜಯಂತಿ ಆತ್ ಮೊನ್ನೆ, ಅವನ ಹೆಸರು ಬೇರೆ ಇದೆ, ವಾಲ್ಮೀಕಿ ದಾರಿ ಹೋಗ್ತಾ ಇರ್ತಾರೆ. ಅವನ್ ವಸೂಲಿ ಮಾಡೋದು ಇದೇ ಕೆಲಸ ಒಂದು. ಯಾರ್ದು ಅವನದು ಕೆಲಸ. ಬುದ್ಧ ಬಾರಪಾಯಲಿ ಅಂತ ಕರಿತಾನಂತ. ಅಲ್ಲಪ್ಪ, ನೀನು ಎಲ್ಲ ಮಾಡ್ತೀಯ, ದರೋಡೆ ಮಾಡ್ತೀಯ, ಕೊಲೆ ಮಾಡ್ತೀಯ, ದುಡ್ಡು ಮಾಡ್ತೀಯ, ಏನೆಲ್ಲ ಮಾಡ್ತೀಯ, ಯಾರು